Hi friends, welcome to my channel Chemistry Kendra. In this video we are going to discuss some concept of your organic chemistry that is related to second PUC, the chapter Hello Alkanes and Hello Arenes. ಅಂದರೆ ಈ ಚಾಪ್ಟರಲ್ಲಿ ನಿಮಗೆ ಮೇಜರ್ ಆಗಿ ಎಕ್ಸಾಮ್ಸಲ್ಲಿ ಯಾವ ಕ್ವಶನ್ಸ್ ಕೇಳ್ತಾರೆ ಅದರ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಸೊ ಫಸ್ಟ್ ನಾವು ಹೆಲೋ ಅಲ್ಕೇನ್ಸು ಮತ್ತು ಹೆಲೋ ಅರೀನ್ಸ್ ಅಂದರೆ ಏನು ಡೆಫಿನೇಷನ್ ನೋಡೋಣ. ಸೊ ಡೆಫಿನೇಷನ್ ಆಫ್ ಹೆಲೋ ಅಲ್ಕೇನ್ಸ್ ನೋಡಿದ್ರಿ ಅಂದರೆ ಹ್ಯಾಲೋಜನ್ ಡೆರಿವೇಟಿವ್ಸ್ ಆಫ್ ಅಲಿಫ್ಯಾಟಿಕ್ ಹೈಡ್ರೋಕಾರ್ಬನ್ಸ್ ಆರ್ ಕಾಲ್ಡ್ ಆಸ್ ಹೆಲೋ ಅಲ್ಕೇನ್ಸ್. ಅಂದರೆ ಹ್ಯಾಲೋಜನ್ ಡೆರಿವೇಟಿವ್ಸ್ ಅಂದರೆ ನಿಮ್ಮ 17th ಗ್ರೂಪ್ ಎಲಿಮೆಂಟ್ಸ್ ಇದಾವಲ್ಲ, ಕ್ಲೋರಿನು, ಫ್ಲೋರಿನು, ಬ್ರೋಮಿನು, ಅಯೋಡಿನು, ಅವನೇನಂತ ಕರಿತೀವಿ ನಾವು ಹ್ಯಾಲೋಜನ್ ಅಂತ ಕರಿತೀವಿ. ಆ್ಯಂಡ್ ಅಲಿಫ್ಯಾಟಿಕ್ ಹೈಡ್ರೋಕಾರ್ಬನ್ ಅಂದರೆ ನಿಮ್ಮ ಅಲ್ಕೇನ್ಸ್ ಆಗಿರ್ಬೋದು, ಅಲ್ಕಿನ್ಸ್ ಆಗಿರ್ಬೋದು. ಸೊ ಇದು ನಿಮ್ಮ CH4 ಅಂತ ಕನ್ಸಿಡರ್ ಮಾಡಿದ್ರಿ ಅಂದರೆ ಆ CH4ದಲ್ಲಿ ಒಂದು ಹೈಡ್ರೋಜನ್ ರಿಮೂವ್ ಮಾಡಿದ್ದೀವಿ, ಆ ಪ್ಲೇಸಿಗೆ ಕ್ಲೋರಿನ್ ಹಾಕಿದ್ದೀವಿ. ಸೊ ಒಂದು ಹೈಡ್ರೋಜನ್ ರಿಮೂವ್ ಮಾಡಿ ಕ್ಲೋರಿನ್ ಆ್ಯಡ್ ಮಾಡಿದ್ವಿ ಅಂದ್ರೆ ಅದನ್ನೇನಂತ ಕರಿತೀವಿ ನಾವು ಹೆಲೋ ಅಲ್ಕೇನ್ ಅಂತ ಕರಿತೀವಿ. ಅದೇ ಥರ ಇದನ್ನು ತೊಗೊಂಡ್ರಿ ಅಂದ್ರೆ CH3 ಇರುತ್ತೆ, ಅಂದರೆ CH3 ಅಂದರೆ ನಮಗೆ ಈಥೇನ್ ಇರುತ್ತೆ. ಸೊ CH3 ಇರಲ್ಲಿ ಒಂದು ಹೈಡ್ರೋಜನ್ ರಿಮೂವ್ ಮಾಡಿ ಏನು ಮಾಡ್ತೀವಿ ನಾವು ಹ್ಯಾಲೋಜನ್ ಹಾಕ್ತೀವಿ. ಸೊ ಇದನ್ನು ಏನಂತ ಕರಿಬೋದು ನಾವು ಹೆಲೋ ಅಲ್ಕೇನ್ಸ್ ಅಂತ ಕರಿತೀವಿ. ಅಂದರೆ ಹೈಡ್ರೋಕಾರ್ಬನಲ್ಲಿ ಅಂದರೆ ಅಲಿಫ್ಯಾಟಿಕ್ ಹೈಡ್ರೋಕಾರ್ಬನ್ನಲ್ಲಿ ಇರ್ತಕ್ಕಂಥ ಒಂದು ಹೈಡ್ರೋಜನ್ ರಿಮೂವ್ ಮಾಡಿ ಆ ಹೈಡ್ರೋಜನ್ ಪ್ಲೇಸಿಗೆ ನೀವೇನಾದರೂ ಹ್ಯಾಲೋಜನ್ ಆ್ಯಡ್ ಮಾಡಿದರೆ ಅವನ್ನೇನಂತ ಕರಿತೀವಿ ಹೆಲೋ ಅಲ್ಕೇನ್ಸ್ ಅಂತ ಕರಿತೀವಿ. ಸೆಕೆಂಡ್ ಡೆಫಿನಿಷನ್ ಹೆಲೋ ಅರೀನ್ಸ್. ಸೊ ಹ್ಯಾಲೋಜನ್ ಡೆರಿವೇಟಿವ್ಸ್ ಆಫ್ ಅರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್ ಆರ್ ಕಾಲ್ಡ್ ಆಸ್ ಹೆಲೋ ಅರೀನ್ಸ್. ಅಂದರೆ ಅರೀನ್ ಅಂದರೆ ಇಲ್ಲಿ ಏನು ಅಂದರೆ ನಿಮಗೆ ಬೆಂಜಿನ್ ರಿಂಗ್, ಬೆಂಜಿನ್ ಫಾರ್ಮುಲಾ ನಮಗೆ C6H6 ಇರುತ್ತೆ. ಸೊ ಒಂದು ಹೈಡ್ರೋಜನ್ ರಿಮೂವ್ ಮಾಡಿ ಅಲ್ಲಿ ನಾವೇನಾದರೂ ಹ್ಯಾಲೋಜನ್ ಆ್ಯಡ್ ಮಾಡಿದರೆ ಅದನ್ನೇನಂತ ಕರಿತೀವಿ ಹೆಲೋ ಅರೀನ್ಸ್ ಅಂತ ಕರಿತೀವಿ. ಸೊ ಇವೆರಡು ನಿಮಗೆ ಡೆಫಿನಿಷನ್ ಆಫ್ ಹೆಲೋ ಅಲ್ಕೇನ್ ಅಂಡ್ ಹೆಲೋ ಅರೀನ್ಸ್. ಸೊ ಈ ಚಾಪ್ಟರಲ್ಲಿ ನಿಮಗೆ ಎಕ್ಸಾಮಲ್ಲಿ ಸಮ್ಟೈಮ್ಸ್ ನೇಮ್ ರಿಯಾಕ್ಷನ್ಸ್ ಕೇಳ್ತಾರೆ, ಅದರ ಜೊತೆ ನಿಮಗೆ SN1 SN2 ಮೆಕ್ಯಾನಿಸಮ್ ಕೇಳ್ತಾರೆ. ಸೊ ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾವು ಮುಂದೆ ಡಿಸ್ಕಸ್ ಮಾಡ್ತೀವಿ. ಸೊ ಫಸ್ಟ್ ರಿಯಾಕ್ಷನ್ ಬಂದ್ಬಿಟ್ಟು ನಮ್ಮದು ಗ್ರೂಸ್ ಪ್ರೋಸೆಸ್. ಸೊ ಗ್ರೂಸ್ ಪ್ರೋಸೆಸ್ ಅಂದರೆ ಏನು ಅಂದರೆ ವೆನ್ ಆಲ್ಕೋಹಾಲ್ ಈಸ್ ಹೀಟೆಡ್ ವಿತ್ ದ ಹೈಡ್ರೋಜನ್ ಕ್ಲೋರೈಡ್ ಇನ್ ಪ್ರೆಸೆನ್ಸ್ ಆಫ್ ಆನ್ಹೈಡ್ರಸ್ ಜಿಂಕ್ ಕ್ಲೋರೈಡ್. ಅಂದರೆ ಒಂದು ಆಲ್ಕೋಹಾಲ್ ತಗೋರಿ. ಸೊ ಆಲ್ಕೋಹಾಲ್ ಅಂದರೆ ಯಾವುದೇ ಒಂದು ಹೈಡ್ರೋಕಾರ್ಬನ್ನಿಗೆ OH ಪ್ರೆಸೆಂಟ್ ಇತ್ತು ಅಂದರೆ ಅದನ್ನೇನಂತ ಕರಿತೀವಿ ನಾವು ಆಲ್ಕೋಹಾಲ್ ಅಂತ ಕರಿತೀವಿ. ಈ ಆಲ್ಕೋಹಾಲ್ ಯಾವುದ್ರ ಜೊತೆ ರಿಯಾಕ್ಟ್ ಆಗುತ್ತೆ ನಮಗೆ HCl ಜೊತೆ ರಿಯಾಕ್ಟ್ ಆಗುತ್ತೆ ಇನ್ ಪ್ರೆಸೆನ್ಸ್ ಆಫ್ ಜಿಂಕ್ ಕ್ಲೋರೈಡ್. ಸೊ ಇದು ಏನು ನಮಗೆ ಕೆಟಲಿಸ್ಟ್ ಆಗಿ ಆ್ಯಕ್ಟ್ ಆಗುತ್ತೆ. ಸೊ ಈ ಆಲ್ಕೋಹಾಲು ಈ HCl ರಿಯಾಕ್ಟ್ ಆಗಿ ಈ OH ಮತ್ತು EH ಕೂಡಿ ಏನಾಗುತ್ತೆ ನಮಗೆ ವಾಟರ್ ಆಗಿ ರಿಮೂವ್ ಆಗುತ್ತೆ. OH ಪ್ಲೇಸಿಗೆ ನಮ್ಗೆ ಏನಾಗುತ್ತೆ Cl ಆ್ಯಡ್ ಆಗುತ್ತೆ. ಸೊ ಇಟ್ ಫಾರ್ಮ್ಸ್ ಅ RCl. ಸೊ R ಅಂದರೆ ನಿಮ್ಮ ಅಲ್ಕೈಲ್ ಗ್ರೂಪು, Cl ಈಸ್ ಅ ಹ್ಯಾಲೋಜನ್, ಹೆನ್ಸ್ ದ ಫಾರ್ಮೇಷನ್ ಆಫ್ ಅಲ್ಕೈಲ್ ಹೆಲೈಡ್. ಅಂದರೆ ವೆನ್ ಯು ಆರ್ ಹೀಟಿಂಗ್ ಯುವರ್ ಆಲ್ಕೋಹಾಲ್ ವಿತ್ ಹೈಡ್ರೋಜನ್ ಕ್ಲೋರೈಡ್ ಇನ್ ಪ್ರೆಸೆನ್ಸ್ ಆಫ್ ಜಿಂಕ್ ಕ್ಲೋರೈಡ್ ಇಟ್ ಫಾರ್ಮ್ಸ್ ಅಲ್ಕೈಲ್ ಹೆಲೈಡ್. ಸೊ ಈ ರಿಯಾಕ್ಷನ್ ಅನ್ನು ಏನಂತ ಕರಿತೀವಿ ಅಂದರೆ ನಾವು ಗ್ರೂಸ್ ಪ್ರೋಸೆಸ್ ಅಂತ ಕರಿತೀವಿ. ಸೊ ಇದಕ್ಕೆ ನೀವು ಎಕ್ಸಾಂಪಲ್ ಅಂತ ತಗೊಂಡ್ರಿ ಅಂದರೆ ದಿಸ್ ಈಸ್ ಯುವರ್ ಈಥೈಲ್ ಆಲ್ಕೋಹಾಲ್ ರಿಯಾಕ್ಟ್ ವಿತ್ HCl in presence of zinc chloride, it forms a ethyl chloride plus water. ಅಂದರೆ EH EOH ಆ್ಯಡ್ ಆಗಿ ವಾಟರ್ ಆಗಿ ರಿಮೂವ್ ಆಗುತ್ತೆ. OH ಇರೋ ಪ್ಲೇಸಿಗೆ ನಮ್ಗೆ ಏನಾಗುತ್ತೆ H ಬಂದು ಆ್ಯಡ್ ಆಗಿ ಅಲ್ಕೈಲ್ ಹೆಲೈಡ್ ಫಾರ್ಮ್ ಆಗುತ್ತೆ. ಸೊ ದಿಸ್ ಈಸ್ ಯುವರ್ ಫಸ್ಟ್ ನೇಮ್ಡ್ ರಿಯಾಕ್ಷನ್. ಆ್ಯಂಡ್ ಸೆಕೆಂಡ್ ಒನ್ ಬಂದ್ಬಿಟ್ಟು ನಿಮಗೆ ಡಾರ್ಜನ್ಸ್ ಪ್ರೋಸೆಸ್. ಸೊ ಡಾರ್ಜನ್ ಪ್ರೋಸೆಸ್ ಅಂದರೆ ಏನು ಅಂದರೆ ವೆನ್ ಆ್ಯನ್ ಆಲ್ಕೋಹಾಲ್ ರಿಯಾಕ್ಟ್ ವಿತ್ thionyl chloride in presence of pyridine, again it forms a alkyl halide. ಸೊ ಆಲ್ಕೋಹಾಲ್ ಅಂದರೆ ಏನು ನಮಗೆ ಒಂದು ಅಲ್ಕೈಲ್ ಗ್ರೂಪ್ ಇರುತ್ತೆ, ಅದಕ್ಕೆ ಆಲ್ಕೋಹಾಲ್ ಅಟ್ಯಾಚ್ ಆಗಿರುತ್ತೆ, ಇದನ್ನು ಆಲ್ಕೋಹಾಲ್ ಅಂತ ಕರಿತೀವಿ. ಈ ಆಲ್ಕೋಹಾಲ್ ಥಯೋನಿಲ್ ಕ್ಲೋರೈಡ್ SOCl2 ಇದ್ರ ಜೊತೆ ರಿಯಾಕ್ಟ್ ಆಯ್ತು ಅಂದ್ರೆ ಏನಾಗುತ್ತೆ ನಮಗೆ ಅಲ್ಕೈಲ್ ಹೆಲೈಡ್ ಫಾರ್ಮ್ ಆಗುತ್ತೆ. ಅಂದರೆ ಈ OH ರಿಮೂವ್ ಆಗಿ OH ಪ್ಲೇಸಿಗೆ ಏನಾಗುತ್ತೆ ನಮಗೆ Cl ಆ್ಯಡ್ ಆಗುತ್ತೆ. ಆ್ಯಡ್ ಆಯ್ತು ಅಂದರೆ ನಮಗೆ ಫಾರ್ಮ್ ಆಗೋದು ಪ್ರಾಡಕ್ಟ್ RCl. ಇದ್ರ ಜೊತೆ ನಮಗೆ ಬೈ ಪ್ರಾಡಕ್ಟ್ಸ್ ಬರೋದು SO2 ಮತ್ತು HCl ಬರುತ್ತೆ. ಅಂದರೆ OH ಪ್ಲೇಸಿಗೆ ಏನು ನಮಗೆ ಕ್ಲೋರಿನ್ ಆ್ಯಡ್ ಆಗೋದ್ರಿಂದ ಇಟ್ ಫಾರ್ಮ್ಸ್ ಅ ಅಲ್ಕೈಲ್ ಹೆಲೈಡ್. ಸೊ ಎಕ್ಸಾಂಪಲ್ ಅಂತ ತಗೊಂಡ್ರಿ ಅಂದರೆ ಈಥೈಲ್ ಆಲ್ಕೋಹಾಲ್ ರಿಯಾಕ್ಟ್ ವಿತ್ ಥಯೋನಿಲ್ ಕ್ಲೋರೈಡ್ ಇನ್ ಪ್ರೆಸೆನ್ಸ್ ಆಫ್
pyridine, it forms ethyl chloride plus SO2 plus HCl. So this is a example for your Darjan's process. This is a general example for your Darjan's process. And third one ಬಂದ್ಬಿಟ್ಟು ನಿಮಗೆ Finkelstein reaction. So Finkelstein reaction ಅಂದ್ರೆ ಏನು ಅಂದ್ರೆ when your alkyl chloride or alkyl bromide, ಅಂದ್ರೆ ಇಲ್ಲಿ alkyl chloride ಅಂದ್ರೆ it may be CH3Cl ಇರಬಹುದು, ಅಥವಾ alkyl bromide ಅಂದ್ರೆ it may be CH3Br ಇರಬಹುದು. ಅದು ಯಾವುದ್ರ ಜೊತೆ ರಿಯಾಕ್ಟ್ ಆಗುತ್ತೆ ಅಂದ್ರೆ ನಮ್ಮ sodium iodide in presence of dry acetone and it forms alkyl iodide. ಅಂದ್ರೆ ನೋಡ್ರಿ ಇಲ್ಲಿ RX ಅಂತ ಏನು ತಗೋತಿರಲ್ಲ, ಈ X ಏನಾಗಿರುತ್ತೆ ಅಂದ್ರೆ ಇಟ್ ಮೇ ಬಿ ಕ್ಲೋರೈಡ್ ಆಗಿರುತ್ತೆ ಅಥವಾ ಬ್ರೋಮೈಡ್ ಆಗಿರುತ್ತೆ. ಅಯೋಡಿನ್ ಮತ್ತೆ ಫ್ಲೋರಿನ್ ಬರಲ್ಲ, ಎರಡರಲ್ಲಿ ಒಂದಿರುತ್ತೆ, ಕ್ಲೋರಿನ್ ಇರುತ್ತೆ ಅಥವಾ ಬ್ರೋಮಿನ್ ಇರುತ್ತೆ. ಅದು ನಮ್ಮ ಎದುರ ಜೊತೆ ರಿಯಾಕ್ಟ್ ಆಗುತ್ತೆ ಅಂದ್ರೆ ಸೋಡಿಯಂ ಅಯೋಡೈಡ್ ಜೊತೆ ರಿಯಾಕ್ಟ್ ಆಗುತ್ತೆ. ಸೋಡಿಯಂ ಅಯೋಡೈಡ್ ಜೊತೆ ರಿಯಾಕ್ಟ್ ಆಯ್ತು ಅಂದ್ರೆ ಈ ಹ್ಯಾಲೋಜನ್, ಇದು ಕ್ಲೋರೈಡ್ ಅಥವಾ ಬ್ರೋಮೈಡ್ ಏನಿರುತ್ತಲ್ಲ ಅದು ರಿಮೂವ್ ಆಗುತ್ತೆ. ಅದರ ಪ್ಲೇಸಿಗೆ ನಮ್ಗೆ ಏನು ಬರುತ್ತೆ, ಅಯೋಡಿನ್ ಬರುತ್ತೆ. ಸೊ ಇಟ್ ವಿಲ್ ಫಾರ್ಮ್ RI. ಸೊ ಕ್ಲೋರಿನ್ ಅಥವಾ ಬ್ರೋಮಿನ್ ಇರೋದು ರಿಮೂವ್ ಆಗಿ ಅಯೋಡಿನ್ ಬರುತ್ತೆ ಅಲಾಂಗ್ ವಿತ್ NaX. ದಟ್ ಈಸ್ X, ಇಟ್ ಮೇ ಬಿ ಕ್ಲೋರಿನ್ ಆರ್ ಬ್ರೋಮಿನ್ ಇರುತ್ತೆ. ಇದಕ್ಕೆ ಎಕ್ಸಾಂಪಲ್ ನೋಡಿದ್ರಿ ಅಂದರೆ ದಟ್ ಈಸ್ CH3Cl, ಮೀಥೈಲ್ ಕ್ಲೋರೈಡ್, ಅಥವಾ ನೀವು ಮೀಥೈಲ್ ಬ್ರೋಮೈಡು ತಗೋಬಹುದು. ಸೊ ಅದಕ್ಕೆ ಸೋಡಿಯಂ ಅಯೋಡೈಡ್ ಜೊತೆ ರಿಯಾಕ್ಟ್ ಆಯ್ತು ಅಂದರೆ ಇಟ್ ವಿಲ್ ಫಾರ್ಮ್ ಮೀಥೈಲ್ ಅಯೋಡೈಡ್ ಪ್ಲಸ್ sodium chloride. So this is example for your Finkelstein reaction. This is your general reaction for Finkelstein reaction. Next one ಬಂದ್ಬಿಟ್ಟು ನಮಗೆ Swords reaction. So Swords reaction ಏನು ಬರುತ್ತೆ ಅಂದರೆ ನಿಮ್ಮ alkyl fluorides are prepared by taking alkyl chloride or alkyl bromide with metallic fluorides such as silver fluoride, mercuric fluoride or cobalt fluoride. ಅಂದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಅಗೇನ್ ನಿಮ್ಮ ಅಲ್ಕೈಲ್ ಕ್ಲೋರೈಡ್ ತಗೋಬೇಕು ಅಥವಾ ಅಲ್ಕೈಲ್ ಬ್ರೋಮೈಡ್ ತಗೋಬೇಕು. ಅದು ಯಾವುದ್ರ ಜೊತೆ ರಿಯಾಕ್ಟ್ ಆಗುತ್ತೆ ಅಂದ್ರೆ ನಿಮ್ಮ ಮೆಟಾಲಿಕ್ ಫ್ಲೋರೈಡ್ ಜೊತೆ ರಿಯಾಕ್ಟ್ ಆಗುತ್ತೆ. ಇಲ್ಲಿ ಯಾವ ತರ ನೀವು ಸೋಡಿಯಂ ಅಯೋಡೈಡ್ ಅಂತ ತಗೊಂಡಿದ್ರಿ ಅಲ್ಲ, ಅದೇ ತರ ಇಲ್ಲಿ ಮೆಟಾಲಿಕ್ ಫ್ಲೋರೈಡ್ ತಗೋತೀರಿ. ಸೊ ಇಲ್ಲಿ ನೋಡ್ರಿ RX ಅಂದ್ರೆ ದಿಸ್ X ಮೇ ಬಿ ಕ್ಲೋರೈಡ್ ಅಥವಾ ಬ್ರೋಮೈಡ್ ಆಗಿರುತ್ತೆ, ಎರಡರಲ್ಲಿ ಒಂದಾಗಿರುತ್ತೆ. ಸೊ ಅದು ಏನಾದರೂ ನಿಮ್ಮ ಸಿಲ್ವರ್ ಫ್ಲೋರೈಡ್ ಜೊತೆ ರಿಯಾಕ್ಟ್ ಆಯ್ತು ಅಂದರೆ ಆ ಫ್ಲೋರೈಡ್ ಇರೋ ಜಾಗಕ್ಕೆ ನಿಮ್ಮ ಕ್ಲೋರೈಡ್ ಅಥವಾ ಬ್ರೋಮೈಡ್ ಬರುತ್ತೆ, ಬ್ರೋಮೈಡ್ ಅಥವಾ ಕ್ಲೋರೈಡ್ ಇರೋ ಜಾಗಕ್ಕೆ ಫ್ಲೋರೈಡ್ ಹೋಗುತ್ತೆ. ಅಂದರೆ ಇವೆರಡು ಏನಾಗ್ತವು, ಇಂಟರ್ಚೇಂಜ್ ಆಗಿ ಇಟ್ ವಿಲ್ ಫಾರ್ಮ್ RF, ದಟ್ ಈಸ್ ಯುವರ್ ಅಲ್ಕೈಲ್ ಫ್ಲೋರೈಡ್. ಮತ್ತೆ ನಿಮ್ಗೆ ಫಾರ್ಮ್ ಆಗೋದು AgX. ದಿಸ್ X ಮೇ ಬಿ ಕ್ಲೋರೈಡ್ ಆರ್ ಬ್ರೋಮೈಡ್. ಎಕ್ಸಾಂಪಲ್ ನೋಡಿದ್ರಿ ಅಂದರೆ ನಿಮ್ಮ methyl chloride react with the silver fluoride to form methyl fluoride. So this is example for your Swords reaction. This is general example for your Swords reaction. So next reaction ಬಂದ್ಬಿಟ್ಟು ನಮಗೆ Sand-Meyers reaction. So Sand-Meyers reaction ಅಂದ್ರೆ ಏನು ಅಂದ್ರೆ that is ಇದು ನಿಮ್ಮ ಇದು ಹಾಗೆ ಜನರಲ್ ಆಗಿ ಬರುತ್ತೆ. ದಟ್ ಇಸ್ ಅ ಕನ್ವರ್ಷನ್ ಆಫ್ ಯುವರ್ ಡೈಅಜೋನಿಯಂ ಸಾಲ್ಟ್ ಆಫ್ ಅರೋಮ್ಯಾಟಿಕ್ ಹೈಡ್ರೋಕಾರ್ಬನ್ ಟು ಹ್ಯಾಲೋ ಹೈಡ್ರೋಕಾರ್ಬನ್. ಅಂದರೆ ನಿಮ್ಮ ಡೈಅಜೋನಿಯಂ ಸಾಲ್ಟ್ ಏನಿರುತ್ತಲ್ಲ ಅದನ್ನು ನಾವು ಏನಾಗಿ ಕನ್ವರ್ಟ್ ಮಾಡ್ತೀವಿ, ಹ್ಯಾಲೋ ಹೈಡ್ರೋಕಾರ್ಬನ್ ಆಗಿ ಕನ್ವರ್ಟ್ ಮಾಡ್ತೀವಿ ಇನ್ ಪ್ರೆಸೆನ್ಸ್ ಆಫ್ ಕುಪ್ರಸ್ ಹ್ಯಾಲೈಡ್. ಅದನ್ನೇನಂತ ಕರಿತೀವಿ ನಾವು ಸ್ಯಾಂಡ್-ಮೇಯರ್ಸ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ರಿಯಾಕ್ಷನ್ ನೋಡಿದಿರಿ ಅಂದರೆ ವೆನ್ ಯುವರ್ ಬೆಂಜೀನ್ ಡೈಅಜೋನಿಯಂ ಕ್ಲೋರೈಡ್. ಸೊ ಯಾವಾಗ ನಿಮ್ಮ ಬೆಂಜೀನ್ ಡೈಅಜೋನಿಯಂ ಕ್ಲೋರೈಡ್ ಎದ್ರ ಜೊತೆ ಟ್ರೀಟ್ ಮಾಡ್ತೀರಿ ಅಂದರೆ ಕುಪ್ರಸ್ ಕ್ಲೋರೈಡ್ ಜೊತೆ ಟ್ರೀಟ್ ಮಾಡ್ತೀರಿ ಇನ್ ಪ್ರೆಸೆನ್ಸ್ ಆಫ್ HCl, ಇಟ್ ಫಾರ್ಮ್ಸ್ ಅ ಕ್ಲೋರೋ ಬೆಂಜೀನ್. ನಿಮ್ಮ ಡೈಅಜೋನಿಯಂ ಸಾಲ್ಟನ್ನು ಕುಪ್ರಸ್ ಕ್ಲೋರೈಡ್ ಜೊತೆ ಟ್ರೀಟ್ ಮಾಡಿದಿರಿ ಅಂದರೆ ಇನ್ ಪ್ರೆಸೆನ್ಸ್ ಆಫ್ HCl, ಇಟ್ ಫಾರ್ಮ್ಸ್ ಅ ಕ್ಲೋರೋ ಬೆಂಜೀನ್. ನೋಡಿದಿರಿ ಅಂದರೆ ಇಲ್ಲಿ ಬರ್ತ ನೋಡಿ. ಸೊ ಇದನ್ನೇನಂತ ಕರಿತೀವಿ ಅಂದರೆ ನಾವು ಬೆಂಜೀನ್ ಡೈಅಜೋನಿಯಂ ಕ್ಲೋರೈಡ್. ಈ ಬೆಂಜೀನ್ ಡೈಅಜೋನಿಯಂ ಕ್ಲೋರೈಡ್ ರಿಯಾಕ್ಟ್ ವಿತ್ ದ ಕುಪ್ರಸ್ ಕ್ಲೋರೈಡ್ ಇನ್ ಪ್ರೆಸೆನ್ಸ್ ಆಫ್ HCl, ಇಟ್ ವಿಲ್ ಫಾರ್ಮ್ ಬೆಂಜೀನ್ ಕ್ಲೋರೈಡ್ ಪ್ಲಸ್ ನೈಟ್ರೋಜನ್ ಗ್ಯಾಸ್. ಸೊ ಇದೇನು ಫಾರ್ಮ್ ಆಗುತ್ತಲ್ಲ ಈ ಕಂಪ್ಲೀಟ್ ರಿಯಾಕ್ಷನ್ ಏನಂತ ಕರಿತೀವಿ ನಾವು ಸ್ಯಾಂಡ್-ಮೇಯರ್ಸ್ ರಿಯಾಕ್ಷನ್. ಸ್ಯಾಂಡ್-ಮೇಯರ್ಸ್ ರಿಯಾಕ್ಷನ್ ಅಂದರೆ ಕನ್ವರ್ಷನ್ ಆಫ್ ಯುವರ್ ಡೈಅಜೋನಿಯಂ ಸಾಲ್ಟ್ ಇನ್ ಟು ಕ್ಲೋರೋ ಬೆಂಜೀನ್. ಸೊ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ನಿಮಗೆ
ಡೈಅಜೋಟೈಸೇಷನ್. ಸೊ ಈ ಡೈಅಜೋಟೈಸೇಷನ್ ಅಂದರೆ ಇದೇನು ಫಾರ್ಮ್ ಆಗುತ್ತಲ್ಲ ನಿಮ್ಮದು ಡೈಅಜೋನಿಯಂ ಕ್ಲೋರೈಡ್ ಅಂತ ಏನು ಕರಿತಿರಲ್ಲ, ಈ ಡೈಅಜೋನಿಯಂ ಕ್ಲೋರೈಡ್ ಫಾರ್ಮೇಷನ್ ಏನಂತ ಕರಿತೀವಿ ಅಂದರೆ ನಾವು ಡೈಅಜೋಟೈಸೇಷನ್ ಅಂತ ಕರಿತೀವಿ. ಸೊ ಡೈಅಜೋಟೈಸೇಷನ್ ಅಂದರೆ ಏನು ಅಂದರೆ ದಟ್ ಈಸ್ ಯುವರ್ ಅನಿಲೀನ್. ಅನಿಲೀನ್ ಈಸ್ ಟ್ರೀಟೆಡ್ ವಿತ್ dilute hydrochloric acid and cooled to 273 to 278 Kelvin. A solution of sodium nitrate is added to it. Benzene diazonium chloride is formed. This process is called as a diazotization. ಅಂದರೆ ಈ ಅನಿಲೀನ್ ಏನಿರುತ್ತಲ್ಲ, ಈ ಅನಿಲೀನಿಗೆ ಏನು ಹಾಕಬೇಕಂದ್ರೆ ನಾವು ಡೈಲ್ಯೂಟ್ HCl ಹಾಕ್ತೀರಿ ಅಲಾಂಗ್ ವಿತ್ HNO2. ಅಂದರೆ ನೀವು ಇಲ್ಲಿ ರಿಯಾಕ್ಷನ್ ಬರುತ್ತೆ ನೋಡ್ರಿ, sodium nitrate react with HCl, it forms nitrous acid. ಸೊ ಈ ನೈಟ್ರಸ್ ಆಸಿಡ್ ಏನಾಗುತ್ತೆ ಅಂದರೆ ನಮಗೆ ಅನಿಲೀನ್ ಜೊತೆ ರಿಯಾಕ್ಟ್ ಇಲ್ಲಿ ಬರುತ್ತೆ ನೋಡ್ರಿ, ಇದು ನಿಮ್ಮ ಅನಿಲೀನ್ ಜೊತೆ ಈ ನೈಟ್ರಸ್ ಆಸಿಡ್ ರಿಯಾಕ್ಟ್ ಆಗುತ್ತೆ. ಇನ್ ಪ್ರೆಸೆನ್ಸ್ ಆಫ್ HCl it forms your benzene diazonium chloride. ಸೊ ಇಲ್ಲಿ ಲೋವರ್ ಟೆಂಪರೇಚರ್ ಮೇಂಟೈನ್ ಮಾಡಬೇಕಾಗುತ್ತೆ, ವಿಚ್ ಲೀಡ್ಸ್ ಟು ಫಾರ್ಮೇಷನ್ ಆಫ್ benzene diazonium chloride with the loss of water molecule. ಸೊ ಇಲ್ಲಿ ಏನಾಗುತ್ತೆ ನಮಗೆ ವಾಟರ್ ಮಾಲಿಕ್ಯೂಲ್ ಎಲಿಮಿನೇಟ್ ಆಗುತ್ತೆ. ನೆಕ್ಸ್ಟ್ ರಿಯಾಕ್ಷನ್. ಸೊ ನೆಕ್ಸ್ಟ್ ರಿಯಾಕ್ಷನ್ ಈಸ್ ಯುವರ್ ವುಡ್ಸ್ ರಿಯಾಕ್ಷನ್. ಸೊ ವುಡ್ಸ್ ರಿಯಾಕ್ಷನ್ ಅಂದರೆ ನೋಡಿ ಡೆಫಿನೇಷನ್, ವೆನ್ ಅ 2 molecules ಆಫ್ alkyl halide react with the sodium in dry ether medium, higher alkanes are formed. ಅಂದರೆ ಇಲ್ಲ ಏನಾಗುತ್ತೆ ಅಂದರೆ ನಿಮ್ಮ alkyl halide, 2 molecules ಆಫ್ alkyl halide ಇರುತ್ತೆ, ಇಟ್ ರಿಯಾಕ್ಟ್ ವಿತ್ 2 molecules ಆಫ್ ಸೋಡಿಯಂ ಟು ಫಾರ್ಮ್ ಅ ಹೈಯರ್ ಅಲ್ಕೇನ್. ಅಂದರೆ ಈ ಎರಡು ಏನು ಅಲ್ಕೇನ್ ಮಾಲಿಕ್ಯೂಲ್ಸ್ ಇರ್ತವಲ್ಲ, ಎರಡೂ ಏನಾಗ್ತವು ಜಾಯಿನ್ ಆಗಿ ಹೈಯರ್ ಅಲ್ಕೇನ್ ಫಾರ್ಮ್ ಆಗುತ್ತೆ ವಿತ್ ದ ಎಲಿಮಿನೇಷನ್ ಆಫ್ ಸೋಡಿಯಂ ಆ್ಯಂಡ್ ಹ್ಯಾಲೋಜನ್. ಸೊ ಇದಕ್ಕೆ ಎಕ್ಸಾಂಪಲ್ ನೋಡಿದರೆ ನಿಮ್ಗೆ ಕ್ಲಿಯರ್ ಆಗುತ್ತೆ. ಇಲ್ಲಿ ನೋಡ್ರಿ, ಸೊ ಎಕ್ಸಾಂಪಲ್ ಯಾವುದೈತಿ ನಿಮ್ಗೆ ಇಲ್ಲಿ ಮೀಥೈಲ್ ಕ್ಲೋರೈಡ್ ಐತಿ. ಅಂದರೆ 2 molecules ಆಫ್ methyl chloride reacting with the 2 molecules ಆಫ್ sodium in presence ಆಫ್ ether. ಸೊ 2 CH3 ಗ್ರೂಪು ಆ್ಯಂಡ್ 2 CL ಇರ್ತವೆ. ಈ 2 CL ಎಲಿಮಿನೇಟ್ ಆಗಿ ಈ 2 CH3 ಏನಾಗ್ತಾವೆ ಅಂದರೆ ನಮಗೆ ಬಾಂಡ್ ಫಾರ್ಮ್ ಮಾಡಿ CH3 ಆಗುತ್ತೆ. ಇಲ್ಲಿರೋದು ನಮಗೇನಿದು ಮೀಥೈಲ್ ಗ್ರೂಪ್ ಇರೋದು ಚೇಂಜ್ ಆಗಿ ಏನಾಗುತ್ತೆ ನಮಗೆ ಈಥೇನ್ ಆಗ್ತದೆ. ಸೊ ಮೀಥೇನ್ ಇರೋದು ಏನಾಗಿ ಕನ್ವರ್ಟ್ ಆಗ್ತೈತಿ ನಮಗೆ ಈಥೇನ್ ಆಗಿ ಕನ್ವರ್ಟ್ ಆಗ್ತೈತಿ. ಅದಕ್ಕೆ ಅದನ್ನೇನಂತ ತಗೋತೀವಿ ನಾವು ಫಾರ್ಮೇಷನ್ ಆಫ್ ಹೈಯರ್ ಅಲ್ಕೇನ್ಸ್. ಸೊ ಈ ರಿಯಾಕ್ಷನ್ಸ್ ಏನಂತ ಕರಿತೀವಿ ಅಂದರೆ ನಾವು ವುಡ್ಸ್ ರಿಯಾಕ್ಷನ್ ಅಂತ ಕರಿತೇವೆ. ನೆಕ್ಸ್ಟ್ ಒನ್ ಫಿಟಿಗ್ ರಿಯಾಕ್ಷನ್. ಸೊ ಫಿಟಿಗ್ ರಿಯಾಕ್ಷನ್ ಏನಾಗುತ್ತೆ ಅಂದರೆ ದಟ್ ಈಸ್ ಆಲ್ಮೋಸ್ಟ್ ಸಿಮಿಲರ್ಸ್ ಟು ಯುವರ್ ವುಡ್ಸ್ ರಿಯಾಕ್ಷನ್. ಸೊ ನೋಡಿ ಎರಡು ಡೆಫಿನೇಷನ್ ಆಲ್ಮೋಸ್ಟ್ ಸಿಮಿಲರ್ ಅನ್ಸುತ್ತೆ. ವೆನ್ ಅರೈಲ್ ಹ್ಯಾಲೈಡ್ಸ್ ಆರ್ ಹೀಟೆಡ್ ವಿತ್ ಸೋಡಿಯಂ ಇನ್ ಡ್ರೈ ಈಥರ್ ಮೀಡಿಯಂ, 2 ಅರೈಲ್ ಗ್ರೂಪ್ಸ್ ಆರ್ ಜಾಯಿಂಟ್ ಟುಗೆದರ್ ಫಾರ್ಮಿಂಗ್ ಬೈಫಿನೈಲ್. ಅಂದರೆ ಇಲ್ಲಿ 2 ಅರೈಲ್ ಹ್ಯಾಲೈಡ್ಸ್ ತಗೋತೀವಿ, ಇಲ್ಲಿ ಏನು ತಗೊಂಡಿರ್ತೀವಿ 2 ಅಲ್ಕೈಲ್ ಹ್ಯಾಲೈಡ್ಸ್ ತಗೋತೀವಿ. ಸೊ ಇಲ್ಲಿ ನೋಡ್ರಿ 1 molecule ಆಫ್ ಕ್ಲೋರೋಬೆಂಜಿನ್ ಅಂಡ್ ಅನದರ್ molecule ಆಫ್ ಕ್ಲೋರೋಬೆಂಜಿನ್. ಸೊ ಇದು ಎದ್ರ ಜೊತೆ ರಿಯಾಕ್ಟ್ ಆಗುತ್ತೆ ನಮಗೆ ಸೋಡಿಯಂ ಜೊತೆ ರಿಯಾಕ್ಟ್ ಆಯ್ತಂದ್ರೆ ಈ ಸೋಡಿಯಂ ಏನು ಮಾಡುತ್ತೆ ಈ 2 ಕ್ಲೋರಿನ್ ಗ್ರೂಪ್ಸನ್ನ ರಿಮೂವ್ ಮಾಡಿ ಇವೆರಡೂ ಬೆಂಜಿನ್ ಗ್ರೂಪ್ನ ಏನು ಮಾಡುತ್ತೆ ನಮಗೆ ಅಟ್ಯಾಚ್ ಮಾಡುತ್ತೆ. ಸೊ ಅಟ್ಯಾಚ್ ಮಾಡಿತಂದ್ರೆ ಏನಾಗುತ್ತೆ ನಮಗೆ ಫಾರ್ಮೇಷನ್ ಆಫ್ ಬೈಫಿನೈಲ್. ದಟ್ ಈಸ್ 2 ಅರೈಲ್ ಗ್ರೂಪ್ಸ್ ಸೋಡಿಯಂ ಜೊತೆ ರಿಯಾಕ್ಟ್ ಆಗಿ ನಮ್ಗೆ ಏನಾಗುತ್ತೆ ಫಾರ್ಮೇಷನ್ ಆಫ್ ಬೈಫಿನೈಲ್ ಆಗುತ್ತೆ. ಈ ರಿಯಾಕ್ಷನ್ ಅನ್ನು ಏನಂತ ಕರಿತೀವಿ ನಾವು ಫಿಟಿಗ್ ರಿಯಾಕ್ಷನ್ ಅಂತ. ನೆಕ್ಸ್ಟ್ ವುಡ್ಸ್ ಫಿಟಿಗ್ ರಿಯಾಕ್ಷನ್. ವೆನ್ ಅ ಮಿಕ್ಸ್ಚರ್ ಆಫ್ alkyl halide and aryl halide is heated with sodium dry ether, alkyl benzene is formed. ಅಂದರೆ ಒಂದು alkyl halide ಇರಬೇಕು ಆ್ಯಂಡ್ ಇನ್ನೊಂದು ಅರೈಲ್ halide ಇರಬೇಕು. ಅವನ್ನೆರಡೂ ನಾವು ಡ್ರೈ ಈಥರ್ ಜೊತೆ ಹೀಟ್ ಮಾಡಿದ್ರಿ ಅಂದರೆ ನಮಗೇನು ಫಾರ್ಮ್ ಆಗುತ್ತೆ alkyl benzene. ಇಲ್ಲಿ ಬರುತ್ತೆ ನೋಡ್ರಿ ಎಕ್ಸಾಂಪಲ್, ದಿಸ್ ಈಸ್ ಯುವರ್ ಅರೈಲ್ halide ಆ್ಯಂಡ್ ಅನದರ್ ಒನ್ ಈಸ್ ಯುವರ್ alkyl halide. ಸೊ ಈ alkyl halide ಈ ಅರೈಲ್ halide ಸೋಡಿಯಂ ಜೊತೆ ರಿಯಾಕ್ಟ್ ಆಯ್ತಂದ್ರೆ ಈ 2 ಹ್ಯಾಲೋಜನ್ಸ್ ರಿಮೂವ್ ಆಗುತ್ತೆ. ಈ ಎಕ್ಸ್ ಆ್ಯಂಡ್ ಈ ಎಕ್ಸ್ ಸೋಡಿಯಂ ಜೊತೆ ರಿಯಾಕ್ಟ್ ಆಗಿ ರಿಮೂವ್ ಆದರೆ ಈ ಅಲ್ಕೈಲ್ ಗ್ರೂಪ್ ಹೋಗಿ ಇಲ್ಲಿ ಅಟ್ಯಾಚ್ ಆಗುತ್ತೆ. ಅಟ್ಯಾಚ್ ಆಯ್ತಂದ್ರೆ ದ ಫಾರ್ಮೇಷನ್ ಆಫ್ alkyl benzene. This is your alkyl group and this is your benzene group. The formation of alkyl
ಬೆಂಜಿನ್. ಈ ರಿಯಾಕ್ಷನ್ ಏನಂತ ಕರಿತೀವಿ ಅಂದ್ರೆ ನಾವು ಊಡ್ಜ್ ಫಿಟಿಗ್ ರಿಯಾಕ್ಷನ್. ಅಂದರೆ ಊಡ್ಜ್ ರಿಯಾಕ್ಷನ್ ಮತ್ತು ಫಿಟಿಗ್ ರಿಯಾಕ್ಷನ್ ಎರಡೂ ಆ್ಯಡ್ ಮಾಡ್ತಾರೆ. ಅಂದರೆ ಒಂದು ನಾವು ಅಲ್ಕೈಲ್ ಬೆಂಜಿನ್ ತಗೋತೀವಿ, ಇನ್ನೊಂದು ಅರೈಲ್ ಬೆಂಜಿನ್ ತಗೋತೀವಿ. ಎರಡೂ ಮಿಕ್ಸ್ ಮಾಡಿದರೆ ನಮಗೆ ಅಲ್ಕೈಲ್ ಬೆಂಜಿನ್ ಫಾರ್ಮ್ ಆಗುತ್ತೆ. ಸೊ ನೆಕ್ಸ್ಟ್ ಒನ್ ಈಸ್ ಯುವರ್ ವಿಲಿಯಮ್ಸನ್ ಈಥರ್ ಸಿಂಥಸಿಸ್. ಸೊ ವಿಲಿಯಮ್ಸನ್ ಈಥರ್ ಸಿಂಥಸಿಸ್ ಅಂದರೆ ಏನು ಅಂದರೆ ವೆನ್ alkyl halide is heated with sodium alkoxide. ಅಂದರೆ ನಿಮ್ಮ ಅಲ್ಕೈಲ್ ಹೆಲೈಡ್ ಇರುತ್ತೆ, ಅಲ್ಕೈಲ್ ಹೆಲೈಡ್ ಜೊತೆ ನಮ್ಗೆ ಏನಿರುತ್ತೆ ಅಂದರೆ ಸೋಡಿಯಂ alkoxide ಇರುತ್ತೆ. ದಿಸ್ ಈಸ್ ಯುವರ್ sodium alkoxide. ಇಟ್ ಈಸ್ ರಿಯಾಕ್ಟಿಂಗ್ ವಿತ್ ಯುವರ್ ಅಲ್ಕೈಲ್ ಹೆಲೈಡ್ ಇನ್ ಆಲ್ಕೋಹಾಲಿಕ್ ಮೀಡಿಯಂ. ಈ ಸೋಡಿಯಂ ಅಲ್ಕಾಕ್ಸೈಡ್ ಆ್ಯಂಡ್ ಅಲ್ಕೈಲ್ ಹೆಲೈಡ್ ಆಲ್ಕೋಹಾಲಿಕ್ ಮೀಡಿಯಮ್ ಅಲ್ಲಿ ರಿಯಾಕ್ಟ್ ಆಗಿ ಇಟ್ ವಿಲ್ ಫಾರ್ಮ್ ಈಥರ್. ಸೊ ಈಥರ್ ಫಾರ್ಮುಲಾ ನಿಮ್ಗೆ ಗೊತ್ತೈತಿ. ROR ಅಂದ್ರೆ ಏನಂತ ಕರಿತೀವಿ ನಾವು ಇದನ್ನ ಈಥರ್ ಅಂತ ಕರಿತೀವಿ. ಸೋಡಿಯಂ ಅಲ್ಕಾಕ್ಸೈಡು ಮತ್ತು ಅಲ್ಕೈಲ್ ಹೆಲೈಡ್ ರಿಯಾಕ್ಟ್ ಆಗಿ ನಮಗೇನು ಕೊಡುತ್ತೆ, ಈಥರ್ನ ಕೊಡುತ್ತೆ. ಇದನ್ನೇನಂತ ಕರಿತೀವಿ ನಾವು ವಿಲಿಯಮ್ಸನ್ ಈಥರ್ ಸಿಂಥಸಿಸ್ ಅಂತ ಕರಿತೀವಿ. ಸೊ ಎಕ್ಸಾಂಪಲ್ ತಗೊಂಡ್ರಿ ಅಂದರೆ ಸೋಡಿಯಂ ಈಥಾಕ್ಸೈಡ್ ರಿಯಾಕ್ಟ್ಸ್ ವಿತ್ ಮೀಥೈಲ್ ಬ್ರೋಮೈಡ್, ಇಟ್ ಫಾರ್ಮ್ಸ್ ಡೈ ಈಥೈಲ್ ಈಥರ್. ಸೊ ಈ ಈಥರ್ ಫಾರ್ಮ್ ಆಗೋದ್ರಿಂದ ಈ ರಿಯಾಕ್ಷನ್ ನಾವು ವಿಲಿಯಮ್ಸನ್ ಈಥರ್ ಸಿಂಥಸಿಸ್ ಅಂತ ಕರಿತೇವೆ. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ನಿಮಗೆ SN1 ಮೆಕ್ಯಾನಿಸಮ್. ಸೊ SN1 ಅಂದರೆ ನಿಮಗೆ ಇದು ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಯೂನಿಮಾಲಿಕ್ಯುಲರ್. ಸೊ S ಅಂದರೆ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್, N ಅಂದರೆ ನ್ಯೂಕ್ಲಿಯೋಫಿಲಿಕ್, 1 ಎದಕ್ಕೆ ಸ್ಟ್ಯಾಂಡ್ ಆಗುತ್ತೆ ಅಂದರೆ ನಿಮಗೆ ಯೂನಿಮಾಲಿಕ್ಯುಲರ್ ರಿಯಾಕ್ಷನ್. ಸೊ ಇದು ರಿಯಾಕ್ಷನ್ ನೋಡಿದ್ರಿ ಅಂದರೆ ವೆನ್ ಅ ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್ ಈಸ್ heated with aqueous potassium hydroxide, tertiary butyl alcohol is formed. ಅಂದರೆ ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್ ಅಕ್ವಿಯಸ್ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಜೊತೆ ರಿಯಾಕ್ಟ್ ಆಗಿ ಟರ್ಷರಿ ಆಲ್ಕೋಹಾಲ್ ಫಾರ್ಮ್ ಮಾಡುತ್ತೆ. ನೋಡಿದ್ರಿ ಅಂದರೆ ದಿಸ್ ಈಸ್ ಯುವರ್ ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್ ವಿಚ್ ಈಸ್ ರಿಯಾಕ್ಟಿಂಗ್ ವಿತ್ KOH, that is a potassium hydroxide, which leads to formation of tertiary butyl alcohol. ಸೊ ಈ ಕಂಪ್ಲೀಟ್ ರಿಯಾಕ್ಷನ್ ಅನ್ನ ಏನಂತ ತಗೋತೀವಿ ಅಂದ್ರೆ ನಾವು SN1 ರಿಯಾಕ್ಷನ್ ಅಥವಾ SN1 ಮೆಕ್ಯಾನಿಸಮ್. ದಿಸ್ ಮೆಕ್ಯಾನಿಸಮ್ ಇನ್ವಾಲ್ವ್ಸ್ 2 ಸ್ಟೆಪ್ಸ್. ಅಂದ್ರೆ ನಿಮ್ಮ ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್ ಇದ್ದಿದ್ದು ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್ ಆಗಿ ಕನ್ವರ್ಟ್ ಆಗಬೇಕಂದ್ರೆ 2 ಸ್ಟೆಪ್ ಬರುತ್ತೆ. ಅದರಲ್ಲಿ ಸ್ಟೆಪ್ 1 ಬಂದ್ಬಿಟ್ಟು ನಿಮಗೆ ಫಾರ್ಮೇಷನ್ ಆಫ್ ಕಾರ್ಬೋಕ್ಯಾಟೈನ್ ಅಂಡ್ ಸ್ಟೆಪ್ 2 ಬಂದ್ಬಿಟ್ಟು ನಿಮಗೆ ಅಟ್ಯಾಕ್ ಆಫ್ ನ್ಯೂಕ್ಲಿಯೋಫೈಲ್. ಸೊ ಸ್ಟೆಪ್ 1 ನೋಡಿದ್ರಿ ಅಂದರೆ ಸ್ಟೆಪ್ 1 ಇಸ್ ಅ ಫಾರ್ಮೇಷನ್ ಆಫ್ ಕಾರ್ಬೋಕ್ಯಾಟೈನ್. ಯಾವ ಥರ ನಿಮಗೆ ಕಾರ್ಬೋಕ್ಯಾಟೈನ್ ಫಾರ್ಮ್ ಆಗುತ್ತೆ ಅಂದರೆ ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್ ಅಂಡರ್ಗೋ ಅಯೋನೈಜೇಷನ್ ಟು ಫಾರ್ಮ್ ಟರ್ಷರಿ ಕಾರ್ಬೋಕ್ಯಾಟೈನ್ ಅಂಡ್ ಬ್ರೋಮೈಡ್ ಅಯೋನ್. ಅಂದರೆ ಈ ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್ ಇರೋದು ಈ ಬ್ರೋಮೈಡ್ ರಿಮೂವ್ ಆಗುತ್ತೆ ವಿತ್ ಟೇಕಿಂಗ್ ಎಲೆಕ್ಟ್ರಾನ್. ಈ ಬಾಂಡ್ ಬ್ರೇಕ್ ಆಗಿ ಆಗುತ್ತೆ ನಿಮಗೆ. ಸೊ ಆ ಬಾಂಡ್ ಬ್ರೇಕ್ ಯಾವ ಥರ ಆಗುತ್ತೆ ಅಂದರೆ ಆ ಬಾಂಡ್ ಬ್ರೇಕ್ ಆಯ್ತಂದ್ರೆ ಈ ಕಾರ್ಬನ್ 1 ಎಲೆಕ್ಟ್ರಾನ್ ಲಾಸ್ ಮಾಡ್ಕೊಳ್ಳುತ್ತೆ, ಅದಕ್ಕೆ ಕಾರ್ಬನ್ನಿಗೆ ಪಾಸಿಟಿವ್ ಚಾರ್ಜ್ ಬರುತ್ತೆ. ಬ್ರೋಮೀನ್ ಅಥವಾ ನಿಮ್ಮ ಬ್ರೋಮೈಡ್ 1 ಎಲೆಕ್ಟ್ರಾನ್ ತಗೊಳ್ಳೋದ್ರಿಂದ ಅದಕ್ಕೆ ಏನಾಗುತ್ತೆ ನಮಗೆ ನೆಗೆಟಿವ್ ಚಾರ್ಜ್ ಬರುತ್ತೆ. ಸೊ ಇದನ್ನೇನಂತ ಕರಿತೀವಿ ನಾವು ಕಾರ್ಬೋ ಕ್ಯಾಟೈನ್ ಫಾರ್ಮ್ ಆಗುತ್ತೆ. ಸೊ ಫಸ್ಟ್ ಸ್ಟೆಪ್ ಅಲ್ಲಿ ಫಾರ್ಮೇಷನ್ ಆಫ್ ಕಾರ್ಬೋ ಕ್ಯಾಟೈನ್. ಸೊ ಸೆಕೆಂಡ್ ಸ್ಟೆಪ್, this is the slow step and hence it is a rate determining step. Since this reaction involves only one molecule, it is unimolecular reaction. This is first order reaction. ಅಂದ್ರೆ ಇಲ್ಲಿ ಏನಾಗುತ್ತೆ ಅಂದರೆ ನಿಮ್ಮ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ರೇಟ್ ಆಫ್ ಅ ರಿಯಾಕ್ಷನ್ ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ ಯಾವುದು ಸ್ಲೋ ಸ್ಟೆಪ್ ಇರುತ್ತೆ ಅದರ ಮೇಲೆ ನಮ್ದು ಏನಾಗುತ್ತೆ ಅಂದರೆ ರೇಟ್ ಆಫ್ ದ ರಿಯಾಕ್ಷನ್ ಡಿಪೆಂಡ್ ಆಗುತ್ತೆ. ಸೊ ಫಸ್ಟ್ ಸ್ಟೆಪ್ ಸ್ಲೋ ಸ್ಟೆಪ್ ಇರೋದ್ರಿಂದ ರೇಟ್ ಆಫ್ ರಿಯಾಕ್ಷನ್ ಫಸ್ಟ್ ಸ್ಟೆಪ್ ಮೇಲೆ ಡಿಪೆಂಡ್ ಆಗುತ್ತೆ. ಆ್ಯಂಡ್ ಫಸ್ಟ್ ಸ್ಟೆಪ್ಪಲ್ಲಿ ನಿಮಗೆ ಇನ್ವಾಲ್ವ್ ಇರೋದು ಓನ್ಲಿ ಒಂದೇ ಮಾಲಿಕ್ಯೂಲ್ ಆಗಿರೋದ್ರಿಂದ ಅದಕ್ಕಾಗಿ ಇದನ್ನೇನಂತ ತಗೋತೀವಿ ನಾವು ಯೂನಿಮಾಲಿಕ್ಯುಲರ್ ರಿಯಾಕ್ಷನ್ ಅಂತ ಕರಿತೀವಿ. ಅದಕ್ಕಾಗಿನೇ ಇದನ್ನ ಫಸ್ಟ್ ಆರ್ಡರ್ ರಿಯಾಕ್ಷನ್ ಅಂತ ಕೂಡ ಕರಿತೀವಿ. ಸೆಕೆಂಡ್ ಸ್ಟೆಪ್ ಬಂದ್ಬಿಟ್ಟು ನಿಮಗೆ ಅಟ್ಯಾಕ್ ಆಫ್ ನ್ಯೂಕ್ಲಿಯೋಫೈಲ್. ಅಂದರೆ ನಿಮ್ಮ ಕಾರ್ಬೋಕ್ಯಾಟೈನ್ ಏನು ಫಾರ್ಮ್ ಆಗಿರುತ್ತಲ್ಲ ಅದರ ಮೇಲೆ ಏನಾಗುತ್ತೆ ನಿಮಗೆ ನ್ಯೂಕ್ಲಿಯೋಫೈಲ್ ಅಟ್ಯಾಕ್ ಆಗುತ್ತೆ. ಯಾವ ಥರ ಆಗುತ್ತೆ ಅಂದರೆ the nucleophile attack the positive center of the carbocation from any direction, forming the final
ಪ್ರಾಡಕ್ಟ್. ಸೊ ಇದು ನಿಮ್ಮ ಕಾರ್ಬೋಕ್ಯಾಟೈನ್ ತಗೊಂಡ್ರಿ ಅಂದರೆ ಈ ಕಾರ್ಬೋಕ್ಯಾಟೈನಿಗೆ ಏನಾಗುತ್ತೆ ಅಂದರೆ ಆ ನ್ಯೂಕ್ಲಿಯೋಫೈಲು ಈ ಕಡೆಯಿಂದಾದರೂ ಬಂದು ಅಟ್ಯಾಕ್ ಆಗ್ಬೋದು ಅಥವಾ ಈ ಕಡೆಯಿಂದಾದರೂ ಬಂದು ಅಟ್ಯಾಕ್ ಆಗ್ಬೋದು. ಸೊ ಇಲ್ಲಿ ನ್ಯೂಕ್ಲಿಯೋಫೈಲ್, ಈ ನ್ಯೂಕ್ಲಿಯೋಫೈಲ್ ಏನಾಗುತ್ತೆ ನಿಮ್ಮ ಕಾರ್ಬೋಕ್ಯಾಟೈನಿಗೆ ಅಟ್ಯಾಕ್ ಆಯ್ತಂದ್ರೆ ಇಟ್ ವಿಲ್ ಲೀಡ್ಸ್ ಟು ಫಾರ್ಮೇಷನ್ ಆಫ್ ಯುವರ್ ಟರ್ಷರಿ ಬ್ಯೂಟೈಲ್ alcohol. So this is a final product, that is tertiary butyl alcohol. So these are the two steps which are involved in a SN1 mechanism, which are very important for your theory examinations. So second one ಬಂದ್ಬಿಟ್ಟು ನಮಗೆ SN2 mechanism. SN2 mechanism ಅಂದ್ರೆ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಬೈಮಾಲಿಕ್ಯುಲರ್ ಯಾಕೆ ಕರಿತೀವಿ ಅಂದರೆ ಇಲ್ಲಿ ಎರಡು ಮಾಲಿಕ್ಯೂಲ್ಸು ಇನ್ವಾಲ್ವ್ಡ್ ಇನ್ ಅ ಡಿಟರ್ಮಿನೇಷನ್ ಆಫ್ ರೇಟ್ ಆಫ್ ಅ ರಿಯಾಕ್ಷನ್. ಸೊ ಎರಡು ಮಾಲಿಕ್ಯೂಲು ರೇಟ್ ಆಫ್ ರಿಯಾಕ್ಷನ್ನ ಡಿಟರ್ಮೈನ್ ಮಾಡೋದ್ರಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದ ಇದನ್ನ ನಾವೇನಂತ ಕರಿತೀವಿ ಬೈಮಾಲಿಕ್ಯುಲರ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ಇದನ್ನ ನೋಡಿದ್ರಿ ಅಂದ್ರೆ ವೆನ್ ಯುವರ್ methyl bromide is heated with the aqueous potassium hydroxide solution, methyl alcohol is formed. ಅಂದರೆ methyl bromide KOH ಜೊತೆ ರಿಯಾಕ್ಟ್ ಆಗಿ ನಮ್ಗೆ ಏನು ಫಾರ್ಮ್ ಮಾಡುತ್ತೆ, methyl alcohol ಫಾರ್ಮ್ ಮಾಡುತ್ತೆ. ಇಲ್ಲಿ ನೋಡಿ, this is your methyl bromide which react with the KOH which forms a methyl alcohol. ಸೊ ಅಂದರೆ ಇಲ್ಲಿ Br ರಿಮೂವ್ ಆಗುತ್ತೆ, Br ಪ್ಲೇಸಿಗೆ ನಮ್ಗೆ ಏನಾಗುತ್ತೆ OH ಆ್ಯಡ್ ಆಗುತ್ತೆ. ಸೊ ಇದ್ರ ಮೆಕ್ಯಾನಿಸಮ್ ನೋಡಿದ್ರಿ ಅಂದ್ರೆ ಇದ್ರ ಮೆಕ್ಯಾನಿಸಮ್ ಅಲ್ಲಿ ಏನಾಗುತ್ತೆ ಅಂದ್ರೆ ನಮಗೆ ಓನ್ಲಿ ಒನ್ ಸ್ಟೆಪ್ ಇರುತ್ತೆ. ಆ ಒಂದೇ ಸ್ಟೆಪ್ ಎಲ್ಲಿ ಹೆಲ್ಪ್ ಆಗುತ್ತೆ ಅಂದ್ರೆ ನಮಗೆ ರೇಟ್ ಡಿಟರ್ಮಿನೇಷನ್ ಅಲ್ಲಿ ಹೆಲ್ಪ್ ಆಗುತ್ತೆ. ಈ ಒನ್ ಸ್ಟೆಪ್ ಅಲ್ಲಿ ಈ ಎರಡೂ ಮಾಲಿಕ್ಯೂಲ್ ಇನ್ವಾಲ್ವ್ ಆಗಿರೋದ್ರಿಂದ ಇದನ್ನೇನಂತ ಕರಿತೀವಿ ನಾವು ಬೈಮಾಲಿಕ್ಯುಲರ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ಇದನ್ನ ನೋಡಿದಿರಿ ಅಂದ್ರೆ ಇನ್ ದಿಸ್ ಮೆಕ್ಯಾನಿಸಮ್ ಬೋತ್ ಕ್ಲೀವೇಜ್ ಆಫ್ Br ಬಾಂಡ್ ಅಂಡ್ ದ ಫಾರ್ಮೇಷನ್ ಆಫ್ OH ಬಾಂಡ್. ಸೊ ಇಲ್ಲಿ ನಾವು ತಗೊಂಡ್ರಿ ಅಂದ್ರೆ ಇದು ನಿಮ್ದೇನು ಮಿಥೈಲ್ ಬ್ರೋಮೈಡ್ ಕ್ಲೀವೇಜ್ ಆಫ್ Br ಬಾಂಡ್ ಅಂದ್ರೆ ಈ ಬಾಂಡ್ ಏನಾಗ್ಬೇಕು ನಮಗೆ ಬ್ರೇಕ್ ಆಗ್ಬೇಕಾ ಅಂಡ್ ಫಾರ್ಮೇಷನ್ ಆಫ್ OH ಬಾಂಡ್. ಸೊ ಇಲ್ಲಿ ಏನು OH ಐತಲ್ಲ, OH ಇದಕ್ಕೆ ಅಟ್ಯಾಕ್ ಆಗ್ತೈತೆ. ಸೊ ಈ ಅಟ್ಯಾಕ್ ಆಗಿ ಇದು ಬಾಂಡ್ ಫಾರ್ಮ್ ಆಗ್ಬೇಕು ಅಂಡ್ ಇದು ಫಾರ್ಮ್ ಈ Br ಏನಾಗಬೇಕು ಬಾಂಡ್ ಬ್ರೇಕ್ ಆಗಬೇಕು. ಬೋತ್ ಟೇಕ್ಸ್ ಪ್ಲೇಸ್ ಸೈಮಲ್ಟೇನಿಯಸ್ಲಿ ಅಂದ್ರೆ ಈ OH ಫಾರ್ಮೇಷನ್ ಆಫ್ ಬಾಂಡ್ ಅಂಡ್ ಬ್ರೇಕೇಜ್ ಆಫ್ ದಿಸ್ Br ಬಾಂಡ್ ಏನಾಗುತ್ತೆ ಎರಡು ಒಂದೇ ಟೈಮೇ ಫಾರ್ಮ್ ಆಗುತ್ತೆ, ಅಂದ್ರೆ ಒಂದೇ ಟೈಮಿಗೆ ಆಗಬೇಕು. ಸೊ ಹ್ಯಾನ್ಸ್ ಎಕ್ಸಿಸ್ಟ್ ಟ್ರಾನ್ಸಿಷನ್ ಸ್ಟೇಟ್ ಇನ್ ವಿಚ್ ಬೋತ್ OH ಮೈನಸ್ ಅಂಡ್ Br ಮೈನಸ್ ಆರ್ ಪಾರ್ಷಿಯಲಿ ಬಾಂಡೆಡ್ ಟು ಕಾರ್ಬನ್ ಆಟಮ್. ಇಲ್ಲಿ ನೆಕ್ಸ್ಟ್ ನೋಡ್ತೀವಿ ನೋಡ್ರಿ. ಸೊ ಇಲ್ಲಿ ನೋಡಿದ್ರಿ ಅಂದ್ರೆ ಇಲ್ಲಿ ಏನು ತೋರಿಸ್ತಾ ಇದೀವಿ ನಾವು OH ಬಾಂಡ್ ಫಾರ್ಮ್ ಆಗೈತಿ, ಇದನ್ನ ಪಾರ್ಷಿಯಲ್ ಬಾಂಡ್ ಫಾರ್ಮೇಷನ್ ಅಂತ ಕರಿತೀವಿ. ಇಲ್ಲಿ Br ಬಾಂಡ್ ಬ್ರೇಕ್ ಆಗ್ತಾ ಇದೆ, ಇದು ಪಾರ್ಷಿಯಲಿ ಬ್ರೇಕ್ ಆಗೈತೆ ಅಂತ ಓದ್ತೀವಿ. ಸೊ ಈ OH ಇಲ್ಲಿ ಬಾಂಡ್ ಫಾರ್ಮ್ ಮಾಡ್ತಾ ಇದೆ, ಈ Br ಇಲ್ಲಿ ಬಾಂಡ್ ಬ್ರೇಕ್ ಆಗ್ತಿದೆ. ಸೊ ಎರಡೂ ಬಾಂಡ್ ಇರೋದ್ರಿಂದ ಇದನ್ನೇನಂತ ಕರಿತೀವಿ ಅಂದ್ರೆ ನಾವು ಟ್ರಾನ್ಸಿಷನ್ ಸ್ಟೇಟ್ ಅಂತ ಕರಿತೀವಿ. ಸೊ ಹೆನ್ಸ್ ದ ಟ್ರಾನ್ಸಿಷನ್ ಸ್ಟೇಟ್ ಎಕ್ಸಿಸ್ಟ್ ವೇರ್ ಬೋತ್ OH minus and Br minus are partially bonded to carbon atom. As OH bond becomes stronger, C-Br bond weakens and Br get detached to give a final product. ಯಾವಾಗ ನಮಗಿಲ್ಲಿ OH ಬಾಂಡ್ ಸ್ಟ್ರಾಂಗ್ ಆಗ್ತಾ ಹೋಗ್ತೈತಿ, Br ಬಾಂಡ್ ಏನಾಗುತ್ತೆ ನಮಗಿಲ್ಲಿ ವೀಕ್ ಆಗ್ತಾ ಹೋಗಿ ಫೈನಲ್ ಆಗಿ Br ಏನಾಗುತ್ತೆ ರಿಮೂವ್ ಆಗುತ್ತೆ ಅಂಡ್ OH ಏನಾಗುತ್ತೆ ನಮಗೆ ಕಂಪ್ಲೀಟ್ ಆಗಿ ಅಟ್ಯಾಚ್ ಆಗಿ ಮಿಥೈಲ್ ಆಲ್ಕೋಹಾಲ್ ಸಿಗುತ್ತೆ. ಸೊ ದಿಸ್ ಈಸ್ ಯುವರ್ SN2 ಮೆಕ್ಯಾನಿಸಮ್. ಸೊ ಇದನ್ನ ಬೈ ಮಾಲಿಕ್ಯುಲರ್ ಯಾಕೆ ಕರಿತೀವಿ ಅಂದ್ರೆ ಒಂದೇ ಸ್ಟೆಪ್ ಐತಿ, ಆ ಒಂದೇ ಸ್ಟೆಪ್ ಅಲ್ಲಿ ನಿಮ್ಮ ಮಿಥೈಲ್ ಬ್ರೋಮೈಡು ಇದೆ ಅಂಡ್ ನ್ಯೂಕ್ಲಿಯೋಫೈಲು ಇದೆ, ಎರಡೂ ಇನ್ವಾಲ್ವ್ ಆಗಿರೋದ್ರಿಂದ ಇದನ್ನ ನಾವು ಬೈ ಮಾಲಿಕ್ಯುಲರ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ SN1 ಅಂಡ್ SN2 which are very important for your examinations. And thank you for watching my video, and we will meet again soon. Thank you.